ವೀಕ್ಷಕರೇ ನಮಸ್ಕಾರ. ಲೋಕಸಭಾ ಚುನಾವಣೆಯ 3ನೇ ಹಂತದ ಮತದಾನಕ್ಕೆ ಇನ್ನೆರಡು ದಿನಗಳಿರುವಾಗಲೇ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರವನ್ನ ಭರ್ಜರಿಯಾಗಿ ನಡೆಸಿದ್ದಾರೆ. ಅಯೋಧ್ಯೆಗೆ ಭೇಟಿ ನೀಡಿದ ಅವರು ರಾಮ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಜಕೀಯ ಕಾರ್ಯಕ್ರಮ ಬೃಹತ್ ರೋಡ್ ಶೋಗೂ ಮುನ್ನ ರಾಮ ಮಂದಿರದಲ್ಲಿ ಕಾಣಿಸಿಕೊಂಡರು. ಈ ವರ್ಷದ ಜನವರಿ 22ರ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ. ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಉದ್ಘಾಟಿಸಿದ ದೇಗುಲದ ಮುಂಭಾಗದ ರಸ್ತೆಯಾದ ರಾಮಪಥದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ 2024ರ ಲೋಕಸಭಾ ಕ್ಷೇತ್ರಗಳು, ಅದೇ ರೀತಿ ಅಭ್ಯರ್ಥಿಗಳು ಚುನಾವಣಾ ದಿನಾಂಕ ರಾಮಲಲ್ಲನ ವಿಗ್ರಹಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಇದೀಗ ಶಂಖಗಳನ್ನ ಊದುವಿಕೆ, ಹೂವಿನ ದಳಗಳನ್ನ ಸುರಿಯುವ ಮೂಲಕ ಜೈ ಶ್ರೀರಾಮ್ ಘೋಷಣೆಗಳ ನಡುವೆ ಮೋದಿ ರಾಮಲಲ್ಲ ವಿಗ್ರಹಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ರು. ಅವರ ಫೋಟೋ, ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚಾಗಿ ಸದ್ದು ಮಾಡುತ್ತಿದೆ. ಇನ್ನು ರೋಡ್ ಶೋ ವೇಳೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟ ಸಾವಿರಾರು ಪುರುಷರು ಮತ್ತು ಮಹಿಳೆಯರು ನೆರೆಯ ಜಿಲ್ಲೆಗಳಿಂದ ತಮ್ಮ ಮಕ್ಕಳೊಂದಿಗೆ ಬಂದು ಹೂವಿನ ಸುರಿಮಳೆಗೈದರು. 1.9 ಕಿಲೋಮೀಟರ್ ರೋಡ್ ಶೋ ಮಾರ್ಗದಲ್ಲಿ 200 ಧ್ವನಿವರ್ಧಕಗಳು, 50ಕ್ಕೂ ಹೆಚ್ಚು ಬ್ಯಾಂಡ್ಗಳು ಮತ್ತು 40 ಸಾಂಸ್ಕೃತಿಕ ತಂಡಗಳು ರಸ್ತೆಯ ಎರಡೂ ಬದಿಗಳಲ್ಲಿ ಜೋರಾಗಿ ಸಂಗೀತ ನುಡಿಸಿದೆ. ಇನ್ನು ಈತ 5 ಗಂಟೆಯಿಂದ ಪ್ರಧಾನಿಗಾಗಿ ಕಾದು ಕುಳಿತಿದ್ದ ಕಾರ್ಯಕರ್ತರಲ್ಲಿ ಹಲವರು ಸುಸ್ತಾಗಿ ರಸ್ತೆಯಲ್ಲೇ ಕುಸಿದು ಬಿದ್ರು. ತೆರೆದ ವಾಹನದಲ್ಲಿ ರಾತ್ರಿ 7:45ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಫೈಜಾಬಾದ್ ಅಭ್ಯರ್ಥಿ ಲಲ್ಲು ಸಿಂಗ್ ಅವರಿಗೆ ಸಾಥ್ ನೀಡಿದ್ದಾರೆ. ರೋಡ್ ಶೋನಲ್ಲಿ ಸ್ಥಳೀಯರ ಭಾಗವಹಿಕೆ ಇರಲಿಲ್ಲ ಎಂಬ ವರದಿಗಳು ಕೂಡ ಈಗ ಲಭ್ಯವಾಗಿದೆ. ರೋಡ್ ಶೋಗೆ ಸ್ಥಳೀಯರಿಂದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಧಾನಿ ಮೋದಿ ರೋಡ್ ಶೋನಲ್ಲಿ ಸ್ಥಳೀಯರು ಭಾಗವಹಿಸದೇ ಇರುವುದು ಅನೇಕ ಪ್ರಶ್ನೆಗಳಿಗೆ ಈಗ ಕಾರಣವಾಗಿದೆ. ಸ್ಥಳೀಯರು ಇಂತಹ ವೈಭವದ ಕಾರ್ಯಕ್ರಮಗಳಿಂದ ರೋಸಿ ಹೋಗಿದ್ದಾರೆ ಎನ್ನುವುದು ಅವರ ಮಾತುಗಳಿಂದ ಈಗ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಿದೆ. ನೀವು ದೇವಾಲಯವನ್ನು ನಿರ್ಮಿಸಿರುವುದು ಒಳ್ಳೆಯದು, ಆದರೆ ಪ್ರತಿದಿನ ವಿಐಪಿಗಳನ್ನು ಕಳುಹಿಸುವ ಮತ್ತು ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಪಟ್ಟಣದ ಜನರ ಜೀವನವನ್ನು ನರಕ ಮಾಡಬೇಡಿ ಎಂದು ರಾಮ ಮಂದಿರದ ಎದುರಿನ ಲೈನ್ನಲ್ಲಿ ವಾಸಿಸುವ ಪವನ್ ಚೌಬೆ ಹೇಳಿದ್ದಾರೆ ಎಂದು ಟೆಲಿಗ್ರಾಮ್ ವರದಿ ಮಾಡಿದೆ. ಕಳೆದ 3 ದಶಕಗಳಿಂದ ಪ್ರತಿ ಚುನಾವಣೆಯ ಸಮಯದಲ್ಲೂ ಕೂಡ ಅಯೋಧ್ಯೆ ಬೀಳುವ ಲೋಕಸಭಾ ಕ್ಷೇತ್ರವಾದ ಫೈಜಾಬಾದ್ನಲ್ಲಿ ರಾಮ ಮಂದಿರ ವಿಷಯವು ಬಿಜೆಪಿಗೆ ಸಹಾಯ ಮಾಡಲಿಲ್ಲ ಎಂದು ರಾಜಕೀಯ ವೀಕ್ಷಕ VN ದಾಸ್ ಕೂಡ ಹೇಳಿದ್ದಾರೆ. ಸಮಾಜವಾದಿ ಪಕ್ಷವು ಅದರ OBC ಬೇಸ್ ಮತ್ತು BSP ತನ್ನ ದಲಿತ ಬೆಂಬಲಿಗರೊಂದಿಗೆ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಬಿಜೆಪಿ 2014ರಿಂದ ಇಲ್ಲಿ ಗೆದ್ದಿದೆ, ಆದರೆ ಯಾವುದೇ ಪಕ್ಷವು ಫೈಜಾಬಾದ್ ತನ್ನ ಭದ್ರಕೋಟೆ ಎಂದು ಹೇಳಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಸಂಬಾಲ್, ಹತ್ರಾಸ್, ಆಗ್ರಾ, ಫತೇಪುರ್ ಸಿಕ್ರಿ, ಫರೋಜಾಬಾದ್, ಮೈನ್ಪುರ್, ಇಟಾವ್, ಬದೌಲ್, ಬರೇಲಿ ಮತ್ತು ಅಯೋನ್ಲಾದಲ್ಲಿ ಮೇ 7ರ ಮಂಗಳವಾರ 3ನೇ ಹಂತದಲ್ಲಿ ಮತದಾನ ನಡೆಯಲಿದೆ. ಅಯೋಧ್ಯೆ ಜಿಲ್ಲೆಗೆ ಒಳಪಡುವ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಮೇ 20ರಂದು 5ನೇ ಹಂತದ ಚುನಾವಣೆಯಲ್ಲಿ ಮತದಾನ ನಡೆಯಲಿದೆ. ಇನ್ನು ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ರಾಮ ಮಂದಿರವನ್ನು ಸುಂದರವಾಗಿ ಅಲಂಕರಿಸಲಾಗಿದೆ. ಅವರ ಭೇಟಿಯ ಬಗ್ಗೆ ಜನರಲ್ಲಿ ಅಪಾರ ಉತ್ಸಾಹವಿದೆ. ಇದೇ ವೇಳೆ ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ವಿವಾದದ ಕೋರ್ಟ್ ಕೇಸ್ನಲ್ಲಿ ಮಸೀದಿ ಪರವಾಗಿ ಕಕ್ಷಿದಾರರಾಗಿದ್ದ ಇಕ್ಬಾಲ್ ಅನ್ಸಾರಿ ಪ್ರಧಾನಿ ಬಗ್ಗೆ ಶ್ಲಾಘನೆ ಮಾತುಗಳನ್ನಾಡಿದ್ದಾರೆ. ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ತಮಗೆ ಖುಷಿ ಕೊಟ್ಟಿದೆ ಎಂದು ಅವರು ಕಳೆದ 10 ವರ್ಷದ ಮೋದಿ ಸರ್ಕಾರದ ಸಾಧನೆಯನ್ನು ಪ್ರಶಂಸಿಸಿದ್ದು ಮತ್ತೊಮ್ಮೆ ಅವರೇ ಪ್ರಧಾನಿ ಆಗಲಿ ಎಂದು ಹಾರೈಸಿದ್ದಾರೆ. ಇನ್ನು ಮೇ 20ರಂದು ಅಯೋಧ್ಯೆಯಲ್ಲಿರುವ ಫೈಜಾಬಾದ್ನಲ್ಲಿ 5ನೇ ಹಂತದ ಮತದಾನ ನಡೆಯಲಿದೆ.
ಫೈಜಾಬಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಪರ ಪ್ರಧಾನಿ ರೋಡ್ ಶೋ ನಡೆಸಿದ್ದಾರೆ. ಲಲ್ಲು ಸಿಂಗ್ 2014 ಮತ್ತು 19ರಲ್ಲಿ ಸತತ 2 ಬಾರಿ ಗೆದ್ದಿದ್ದರು. ಬಿಜೆಪಿ ಸತತ 3ನೇ ಬಾರಿಗೆ ಅವರನ್ನು ಇಲ್ಲಿಂದ ಕಣಕ್ಕಿಳಿಸಿದೆ. ರಾಮ್ಲಲ್ಲಾ ದರ್ಶನದ ನಂತರ ಪ್ರಧಾನಿ ಮೋದಿ ಅವರ ಮೆಗಾ ರೋಡ್ ಶೋ ನಡೆದಿದೆ. ಸುಮಾರು 2 ಕಿಲೋಮೀಟರ್ ರೋಡ್ ಶೋನಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯೊಂದಿಗೆ ರೋಡ್ ಶೋನ ಮಾಡಲಾಯಿತು. ಇನ್ನು ಮೇ 20ರ ಲೋಕಸಭಾ ಚುನಾವಣೆಯ 5ನೇ ಹಂತದ ಮತದಾನಕ್ಕೆ ಈಗ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಕೊನೆಯ ಕ್ಷಣಗಳಲ್ಲಿ ಮೋದಿ ತಮ್ಮ ಎಲ್ಲಾ ರೀತಿಯ ಪರಿಶ್ರಮವನ್ನ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಮುಂದಿಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಕೂಡ ನಡೆದಿದೆ. ಇದೀಗ ಜನ ಕೈ ಹಿಡಿತಾರ ಲಲ್ಲು ಅವರದು ಅಥವಾ ಬಿಡ್ತಾರ ಅನ್ನೋದು ಚುನಾವಣೆಯ ನಂತರ ತಿಳಿಬೇಕಿದೆ. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BN TV, ಇದು ನಿಮ್ಮ ಧ್ವನಿ.